ಋಗ್ವೇದದ ಸೂಕ್ತಗಳ ಪ್ರಮುಖ ದ್ರಷ್ಟಾರರು ಎಂದರೆ ವೇದಮೂಲ ಮಂತ್ರಗಳನ್ನು ತಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ಅನುಭವಿಸಿ ಲೋಕಕ್ಕೆ ಪ್ರಕಟಿಸಿದ ಮಹರ್ಷಿಗಳು. ವೇದಮೂಲ ಗ್ರಂಥಗಳು ಮಾನವ ಮಾತ್ರದ ಬೌದ್ಧಿಕ ರಚನೆಗಳಲ್ಲ, ಅವುಗಳು ದೈವಿಕ ಪ್ರತ್ಯಕ್ಷ ಜ್ಞಾನದಿಂದ ಉದ್ಭವಿಸಿದ ಅನುಭವ ಸಾಕ್ಷಾತ್ಕಾರಗಳು. ಈ ಮಂತ್ರಗಳನ್ನು ರಚಿಸಿದರು ಎನ್ನುವುದಕ್ಕಿಂತಲೂ ದೃಷ್ಟಿಸಿದರು ಎಂಬುದೇ ಯುಕ್ತ. ಆದ್ದರಿಂದ ಈ ಮಹರ್ಷಿಗಳನ್ನು ಮಂತ್ರದ್ರಷ್ಟಾರ್ಷಿಗಳು ಅಥವಾ ಋಷಿಗಳು ಎಂದು ಕರೆಯಲಾಗಿದೆ. ವೇದಗಳಲ್ಲಿ ಜ್ಞಾನವು ಶ್ರವಣದಿಂದ ಅಥವಾ ಕಲ್ಪನೆಯಿಂದ ಆಗುವುದಿಲ್ಲ, ಅದು ಆತ್ಮಸಾಕ್ಷಾತ್ಕಾರದ ಫಲವಾಗಿ ತೋರಿಕೊಂಡ ದೃಷ್ಟಿ, ಆ ದೃಷ್ಟಿಯೇ ವೇದ. ಋಗ್ವೇದವು ಇಂತಹ ಅನೇಕ ಮಹರ್ಷಿಗಳ ದೃಷ್ಟಿಜ್ಞಾನದಿಂದ ನಿರ್ಮಿತವಾದ ಮಂತ್ರಸಾಗರವಾಗಿದೆ. ಅದರ ಪ್ರತಿಯೊಂದು ಸೂಕ್ತವೂ ಕೇವಲ ಪದ್ಯವಲ್ಲ, ಅದು ಆಧ್ಯಾತ್ಮಿಕ ಅನುಭವದ ಪರಾಕಾಷ್ಠೆಯುಳ್ಳ ಕಾವ್ಯ. ಈ ಸೂಕ್ತಗಳ ಪ್ರಮುಖ ಋಷಿಗಳಲ್ಲಿ ಹಲವು ಪ್ರಸಿದ್ಧ ದೃಷ್ಟಾರ್ಷಿಗಳಿದ್ದಾರೆ. ಅವರ ಜೀವನ, ತತ್ವದೃಷ್ಟಿ ಮತ್ತು ಸಾಧನೆಗಳು ವೇದ ಪರಂಪರೆಯ ಬಲವಾದ ಕಂಬಗಳಾಗಿವೆ. ಮೊದಲನೆಯವರು ಮಧುಚ್ಛಂದ ಋಷಿ. ಅವರು ಪ್ರಸಿದ್ಧ ವಿಶ್ವಾಮಿತ್ರನ ಪುತ್ರನಾಗಿದ್ದು, ಋಗ್ವೇದದ ಮೊದಲ ಸೂಕ್ತವಾದ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಎಂಬ ಶ್ಲೋಕದ ದ್ರಷ್ಟಾರರು. ಇವರು ಅಗ್ನಿಯನ್ನು ಜ್ಞಾನಪ್ರಕಾಶದ, ಬುದ್ಧಿಶಕ್ತಿಯ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕವೆಂದು ಕಂಡು ಅದರ ಸ್ತುತಿಯನ್ನು ಮಾನವ ಜೀವನದ ಪ್ರಾರಂಭ ಬಿಂದು ಎಂದು ಪ್ರತಿಪಾದಿಸಿದರು. ಮಧುಚ್ಛಂದನ ಸೂಕ್ತಗಳು ಪ್ರಾರಂಭದ ಸೂರ್ಯೋದಯದಂತೆ ವೇದ ಸಾಹಿತ್ಯದ ಉಷಸ್ಸು. ಮೇಧಾತಿಥಿ ಋಷಿ ಜ್ಞಾನ, ಯಜ್ಞ ಮತ್ತು ಧರ್ಮದ ಅವಿಭಾಜ್ಯತೆಯನ್ನು ವಿವರಿಸುವ ಮಂತ್ರಗಳನ್ನು ದೃಷ್ಟಿಸಿದ ಮಹರ್ಷಿ. ಅವರ ಸೂಕ್ತಗಳಲ್ಲಿ ನೈತಿಕತೆ, ಕೃತಜ್ಞತೆ ಮತ್ತು ದೇವತಾ ಸಂಬಂಧಗಳ ಒಳಾರ್ಥಗಳು ತುಂಬಿಕೊಂಡಿವೆ. ಇವರು ಯಜ್ಞವನ್ನು ಕೇವಲ ಹವನವಿಧಿಯಾಗಿ ನೋಡದೆ ಮಾನವ ಪ್ರಯತ್ನ ಮತ್ತು ದೈವಾನುಗ್ರಹಗಳ ಸಮ್ಮಿಲನವೆಂದು ವಿವರಿಸಿದ್ದಾರೆ. ಮುಂದೆ ಶುನಶ್ಯಪ ಋಷಿ. ಇವರ ಜೀವನವೇ ವೇದ ಸಾಹಿತ್ಯದ ಒಂದು ಪೌರಾಣಿಕ ಉಪಮೆ. ಅವರು ಇಂದ್ರ ಮತ್ತು ಸವಿತೃ ದೇವತೆಗಳಿಗೆ ಮಾಡಿದ ಪ್ರಾರ್ಥನೆಗಳ ಮೂಲಕ ಬಂಧನದಿಂದ ಮುಕ್ತಿ ಪಡೆದರೆಂಬ ಕಥೆ ಪ್ರಸಿದ್ಧ. ಅವರ ಸೂಕ್ತಗಳು ಬಂಧನ ಮೋಕ್ಷ, ಪಾಪ ಪ್ರಾಯಶ್ಚಿತ್ತ ಮತ್ತು ದೈವದ ಕೃಪೆ ಎಂಬ ತತ್ವಗಳನ್ನು ಪ್ರತಿಪಾದಿಸುತ್ತವೆ. ಶುನಶ್ಯಪನ ದೃಷ್ಟಿಯಲ್ಲಿ ದೈವ ಕೇವಲ ದೂರದ ಶಕ್ತಿ ಅಲ್ಲ, ಅದು ಭಕ್ತಿಯ ಶರಣಾಗತಿಯಿಂದ ಸ್ಪಂದಿಸುವ ಜೀವಂತ ಸನ್ನಿಧಿ. ಕಣ್ವ ಋಷಿ ಅತ್ಯಂತ ಪವಿತ್ರ ಕಾವ್ಯ ಪ್ರವೃತ್ತಿಯ ದೃಷ್ಟಾರ್ಷಿ. ಅವರ ಕಾವ್ಯಗಳಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಶವೂ ದೇವತ್ವವನ್ನು ಹೊಂದಿದೆ. ಗಾಳಿ, ನದಿ, ಮಳೆ, ಪರ್ವತ ಎಲ್ಲವೂ ಪವಿತ್ರ ಸಜೀವ ಶಕ್ತಿಗಳಂತೆ ವರ್ಣಿಸಲ್ಪಟ್ಟಿವೆ. ಕಣ್ವನ ಮಂತ್ರಗಳಲ್ಲಿ ಪ್ರಕೃತಿಯೊಂದಿಗೆ ಮಾನವನ ಸೌಹಾರ್ದದ ಸಂದೇಶ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅವರು ಮಾನವ ಪ್ರಕೃತಿ ದೈವ ತ್ರೈಕಾಲಿಕ ಸಮತೋಲನದ ತತ್ವವನ್ನು ವೇದದ ಭಾಷೆಯಲ್ಲಿ ಬಿಂಬಿಸಿದ್ದಾರೆ. ಪರಾಶರ ಋಷಿ ಕರುಣಾ ಸ್ವಭಾವಿ ಮಹರ್ಷಿಯಾಗಿದ್ದು, ಅವರ ಸೂಕ್ತಗಳಲ್ಲಿ ಧರ್ಮ, ಸತ್ಯ ಮತ್ತು ಬ್ರಹ್ಮನ ಸರ್ವವ್ಯಾಪಕತೆಯ ಭಾವನೆ ಗೋಚರಿಸುತ್ತದೆ. ಪರಾಶರ ಋಷಿಯು ಯಜ್ಞದ ತಾತ್ಪರ್ಯವನ್ನು ಆತ್ಮಶುದ್ಧಿಯ ಮಾರ್ಗವಾಗಿ ವಿಶ್ಲೇಷಿಸಿ ದೇವಪೂಜೆಯ ಒಳಾರ್ಥವನ್ನು ಜನರಿಗೆ ಬೋಧಿಸಿದರು. ಕಶ್ಯಪ ಋಷಿ ಸೃಷ್ಟಿತತ್ವದ ವಿಶ್ಲೇಷಣೆಯಲ್ಲಿ ಪ್ರಸಿದ್ಧ. ಅವರ ಸೂಕ್ತಗಳಲ್ಲಿ ಭೂಮಿ, ಆಕಾಶ, ದಿಕ್ಪಾಲಕರು ಮತ್ತು ಜೀವಜಗತ್ತಿನ ಪರಸ್ಪರ ಸಂಬಂಧದ ವಿವರಣೆ ಇದೆ. ಇವರು ವೇದದ ವಿಶ್ವಬಂಧುತ್ವದ ತತ್ವವನ್ನು ಪ್ರತಿಪಾದಿಸಿದರು, ಅಂದರೆ ಎಲ್ಲ ಜೀವಿಗಳು ಒಂದೇ ದೈವದ ಅಂಶಗಳು. ವಿಶ್ವಾಮಿತ್ರ ಋಷಿ ವೇದಕಾಲದ ಅತ್ಯಂತ ಮಹಾನ್ ತಪಸ್ವಿಗಳಲ್ಲಿ ಒಬ್ಬರು. ಅವರ ಸೂಕ್ತಗಳು ಕಾವ್ಯ ಪ್ರತಿಭೆ, ಆಧ್ಯಾತ್ಮಿಕ ದೃಷ್ಟಿ ಮತ್ತು ಮಾನವೋನ್ನತಿಯ ತತ್ವಗಳಿಂದ ತುಂಬಿವೆ. ಅವರು ಪ್ರಸಿದ್ಧ ಗಾಯತ್ರಿ ಮಂತ್ರದ ದ್ರಷ್ಟಾರರು. ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಮಂತ್ರವು ಮಾನವನ ಬುದ್ಧಿಯನ್ನು ದೈವಿ ಪ್ರಕಾಶದಿಂದ ಪ್ರೇರಣೆಗೊಳಿಸುವ ತತ್ವವನ್ನು ಸಾರುತ್ತದೆ. ವಿಶ್ವಾಮಿತ್ರರು ವೇದಗಳಲ್ಲಿ ಧ್ಯಾನಯೋಗದ ಪ್ರಾರಂಭ ಸ್ಥಾಪಕರು ಎಂದು ಪರಿಗಣಿಸಲ್ಪಟ್ಟಿದ್ದಾರೆ.
ವಾಮದೇವ ಋಷಿ ಆತ್ಮಜ್ಞಾನದಲ್ಲಿ ಮುಂಚೂಣಿಯವರು. ಅವರ ಸೂಕ್ತಗಳಲ್ಲಿ ಅಹಂ ಮನುರಭವಂ ಸೂರ್ಯಶ್ಚ ಎಂಬ ತತ್ವಪೂರ್ಣ ಘೋಷಣೆಯಿದೆ. ಅವರು ಆತ್ಮ ಮತ್ತು ಬ್ರಹ್ಮ ಒಂದೇ ಎಂಬ ಅದ್ವೈತ ಸಿದ್ಧಾಂತದ ವೇದಾಧಾರವನ್ನು ನಿರ್ಮಿಸಿದರು. ವಾಮದೇವನ ದೃಷ್ಟಿಯಲ್ಲಿ ದೇವತೆಗಳು ಮಾನವನೊಳಗೆ ವಾಸಿಸುತ್ತವೆ. ಯಜ್ಞವೇ ಹೊರಗಿನ ಕರ್ಮವಲ್ಲ, ಅದು ಆಂತರಿಕ ಧ್ಯಾನವಾಗಿದೆ. ಅತ್ರಿ ಋಷಿ ವೇದಗಳಲ್ಲಿ ಭಕ್ತಿ ಮತ್ತು ಕೃತಜ್ಞತೆಯ ತಾತ್ಪರ್ಯವನ್ನು ಸಾರಿದ ಮಹರ್ಷಿ. ಅವರ ಸೂಕ್ತಗಳಲ್ಲಿ ಸೂರ್ಯನ ಸ್ತುತಿ, ಪ್ರಜ್ಞೆಯ ಪ್ರಕಾಶ ಹಾಗೂ ರೋಗ ನಿವಾರಣೆಯ ಪ್ರಾರ್ಥನೆಗಳು ಕಾಣುತ್ತವೆ. ಅವರು ಮಾನವ ಜೀವನದಲ್ಲಿ ಸತ್ಯನಿಷ್ಠೆ ಮತ್ತು ಶಾಂತಿಯ ಮಹತ್ವವನ್ನು ಬೋಧಿಸಿದರು. ಭರದ್ವಾಜ ಋಷಿ ವೇದಕಾಲದ ವಿದ್ವಾಂಸ ಋಷಿಗಳಲ್ಲಿ ಪ್ರಮುಖರು. ಅವರು ಕರ್ಮ ಮತ್ತು ಜ್ಞಾನ ಎರಡರ ಸಮನ್ವಯವನ್ನು ಸಾರಿದರು. ಅವರ ಸೂಕ್ತಗಳಲ್ಲಿ ದೇವತೆಗಳ ಸ್ತುತಿಗಳು ಮಾತ್ರವಲ್ಲ, ಯಜ್ಞದ ಸಾಮಾಜಿಕ ಅಂಶಗಳು ಕೂಡ ವಿಶದವಾಗಿವೆ. ಭರದ್ವಾಜರ ಕಾವ್ಯದಲ್ಲಿ ಧರ್ಮವೇ ಲೋಕದ ಆಧಾರ ಎಂಬ ವೇದ ತತ್ವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಮಹರ್ಷಿಗಳೆಲ್ಲರೂ ವಿಭಿನ್ನ ಕಾಲದಲ್ಲಿ ವಿಭಿನ್ನ ಶಾಖೆಗಳಲ್ಲಿ ಜನಿಸಿದರು. ಅವರ ದೃಷ್ಟಿಯ ಮೂಲ ಒಂದೇ, ಸತ್ಯದ ಅರಿವು ಮತ್ತು ಬ್ರಹ್ಮಜ್ಞಾನ. ಇವರು ಪ್ರತ್ಯೇಕ ದೇವತೆಗಳನ್ನು ಸ್ತುತಿಸಿದರು. ಅವರ ಸ್ತೋತ್ರಗಳಲ್ಲಿ ಎಲ್ಲ ದೇವತೆಗಳು ಒಂದೇ ಪರಮಾತ್ಮನ ವಿಭಿನ್ನ ರೂಪಗಳೆಂಬ ಏಕತಾತ್ಮಕ ತತ್ವವು ತುಂಬಿಕೊಂಡಿದೆ. ಹೀಗಾಗಿ ಋಗ್ವೇದದ ಈ ದ್ರಷ್ಟಾ ಋಷಿಗಳು ಕೇವಲ ಕಾವ್ಯಶಿಲ್ಪಿಗಳು ಅಲ್ಲ, ಅವರು ಆಧ್ಯಾತ್ಮಿಕ ವೈಜ್ಞಾನಿಕರು, ಜ್ಞಾನಯೋಗಿಗಳು ಮತ್ತು ತತ್ವದ್ರಷ್ಟಾರರು. ಅವರ ದೃಷ್ಟಿಯಿಂದ ಹೊರಬಂದ ಮಂತ್ರಗಳು ಇಂದಿಗೂ ಮಾನವ ಕುಲಕ್ಕೆ ಪ್ರೇರಣೆಯ ದೀಪಗಳಾಗಿವೆ. ಭೌತಿಕತೆಯ ಮಧ್ಯೆಯೂ ದೈವಿಕತೆಯ ಅನುಭವ ಸಾಧ್ಯವೆಂಬುದಕ್ಕೆ ಶಾಶ್ವತ ಸಾಕ್ಷಿಯಾಗಿವೆ. ಋಗ್ವೇದದ ಈ ದೃಷ್ಟಾ ಋಷಿಗಳ ಸಾಧನೆಗಳು ಮಾನವ ಚಿಂತನೆಯ ಶೃಂಗ. ಇವರು ಬರೆದ ಶ್ಲೋಕಗಳು ಕೇವಲ ವೇದ ಸಾಹಿತ್ಯದ ಮೂಲವಲ್ಲ, ಅವು ಮಾನವ ಜೀವನದ ನೈತಿಕ, ತಾತ್ವಿಕ ಮತ್ತು ಧಾರ್ಮಿಕ ಮೌಲ್ಯಗಳ ಶಾಶ್ವತ ಪಾಠಗಳಾಗಿವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.